ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಾಸ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಮೀನಾ ಮತ್ತು ಶ್ರುತಿ ಇಬ್ಬರು ಕೂಡ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗೆಯೇ ಊಟ ಆಯ್ತಾ ಶ್ರುತಿ ಅವರೇ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇಲ್ಲ, ಊಟ ಆಗಿಲ್ಲ, ರವಿ ರೆಸ್ಟೋರೆಂಟ್ಗೆ ಫೋನ್ ಮಾಡಿಬಿಟ್ಟು ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿ ಶ್ರುತಿ ಹೇಳ್ತಾರೆ. ಹೌದಾ, ರವಿ ಇಲ್ಲಿದ್ದಾರಲ್ಲ, ಮನೆಯಲ್ಲೇ ಇದ್ದಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಓ ಹೌದಾ, ಮನೆಯಲ್ಲೇ ಇದ್ದಾರಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಶ್ರುತಿನೂ ಕೂಡ. ಹೌದು, ಇವಾಗ ಏನು ಮಾಡ್ತೀರಾ ಅಂದರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಹಾಗಿದ್ರೆ ನಾನೇ ನಿಮಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಕೊಂಬರಲಾ ಅಂತ ಹೇಳಿ ಕೇಳ್ತಾಳೆ. ಅಯ್ಯೋ ಬೇಡ, ನೀವು ಮಾಡ್ಕೊಂಬರೋ ಅಡುಗೆ ತುಂಬಾ ಚೆನ್ನಾಗಿರುತ್ತೆ, ಅವತ್ತು ತೊಗೊಂಬಂದಿದ್ರಲ್ಲ ನನಗೆ ತುಂಬಾ ಇಷ್ಟ ಆಯಿತು, ಆದರೆ ಸುಮ್ಮನೆ ಯಾಕೆ ನಿಮಗೆ ನನ್ನಿಂದ ತೊಂದರೆ, ಬೇಡ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅಯ್ಯೋ ಶ್ರುತಿ, ನೀವು ಮಾಡಿರೋ ಉಪಕಾರಕ್ಕೆ ಇದೆಲ್ಲ ಒಂದು ಲೆಕ್ಕನಾ? ಇದೇನು ನನಗೆ ತೊಂದರೆ ಇಲ್ಲ, ನಾನು ಮಾಡ್ಕೊಂಡು ತೊಗೊಂಬರ್ತೀನಿ, ಎಲ್ಲಿ ತರಬೇಕು ಅಂತ ಹೇಳಿ ಅಂತ ಹೇಳ್ತಾ ಇರ್ತಾರೆ. ಹಾಗೆಯೇ ನೀವು ಹೇಗೆ ಬರ್ತೀರಾ ಅಂತ ಎಲ್ಲ ಕೇಳಿದಾಗ ಬಸ್ಸಿಗೆ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಬಸ್ಸಿಗೆಲ್ಲ ಬೇಡ, ರವಿ ಹೇಗೂ ಮನೇಲೇ ಇದ್ದಾನೆ ಅಂತ ಹೇಳಿದ್ರಿ ಅಲ್ವಾ, ರವಿನ ಕರ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಹಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೀನಾ ಫೋನನ್ನು ಕಟ್ ಮಾಡ್ತಾಳೆ. ಮನೋಜ ಇದ್ದವನು ಅವ್ನು ಮಾಡ್ತಿದ್ದಂತಹ ಕೆಲಸದ ಜಾಗಕ್ಕೆ ಬರ್ತಾನೆ. ಅವ್ನು ಬಂದಿದ್ದನ್ನು ನೋಡಿಬಿಟ್ಟು ಅಲ್ಲೇ ಇದ್ದಂತಹ ಒಬ್ಬ ಹುಡುಗ, ಹೇ ಬಂದುಬಿಟ್ಟು ಏನಕ್ಕೆ ಬಂದಿದ್ಯಾ ಇಲ್ಲಿ ನೀನು ಅಂತ ಹೇಳಿ ಹೇಳ್ತಾನೆ. ಏನಕ್ಕೆ ಬಂದಿದ್ಯಾ ಅಂದರೆ ನನ್ನ ಯಜಮಾನ್ರನ್ನ ನೋಡಬೇಕು, ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಮನೋಜ. ಅವತ್ತು ನಾವು ಯಜಮಾನ್ರು ಅಂತ ಅಂದರೆ ನಮ್ಮನ್ನ ಯಜಮಾನ್ರು ಅಂತ ಹೇಳ್ತಾ ಇದೆಯಾ ಅಂತ ನಗ್ತಾ ಇದ್ದೆ, ಇವಾಗ ನೀನು ಅದನ್ನೇ ಹೇಳ್ತಿದ್ಯಾ ಅಂತ ಹೇಳಿ ಆ ಹುಡುಗ ಕೇಳಿದಾಗ, ಅಯ್ಯೋ ಅದನ್ನೆಲ್ಲ ಬಿಟ್ಬಿಡೋ, ಕರೆಯೋ, ಇವಾಗ ಯಜಮಾನ್ರ ಜೊತೆ ಮಾತಾಡಬೇಕಿತ್ತು ನಾನು ಅಂತ ಹೇಳಿ ಹೇಳ್ತಾರೆ. ಏನಕ್ಕೆ, ಏನು ಮಾತಾಡಬೇಕು ಅವ್ರ ಜೊತೆ ಅಂತ ಅಂದಾಗ, ನಾನು ಸಂಬಳ ತೊಗೋಬೇಕಿತ್ತು, ನಾನು ಕೆಲಸ ಮಾಡಿದ್ನಲ್ಲ ಸಂಬಳ ತೊಗೋಬೇಕಿತ್ತು ಅಂತ ಹೇಳಿ ಹೇಳ್ತಾನೆ ಮನೋಜ. ಏನೋ ನೀನು ಯಾವಾಗ ಮಾಡಿದ್ದೆ ಕೆಲಸನ? ಎಲ್ಲಿ ಕೆಲಸ ಮಾಡಿದ್ದೆ? ಇಲ್ಲಿ ಮಾಡಿದ್ದೆ, ಆವಾಗ ಮಾಡಿದ್ದೆ. ಕೆಲಸ ಮಾಡಿರೋದನ್ನು ನಾವೆಲ್ಲ ಚೆನ್ನಾಗಿ ನೋಡಿದ್ದೀವಿ, ನೀನು ಬರೀ ಡ್ಯೂಟಿಗೆ ಬರ್ತಾ ಇದ್ದೆ ಅಷ್ಟೇ, ಕೆಲಸ ಏನು ಮಾಡ್ತಾ ಇರಲಿಲ್ಲ, ಮೊಬೈಲ್ ಇಟ್ಕೊಂಡು ಹೇಗೆಲ್ಲ ಟೈಮ್ ಪಾಸ್ ಮಾಡಿದ್ದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನೀನು ಮಾಡಿರೋ ಲಾಸಿಗೆ ಇವತ್ತು ನಮಗೆಲ್ರಿಗೂ ಕೂಡ ಎಷ್ಟು ಹೊಡೆತ ಬಿದ್ದಿದೆ ಗೊತ್ತಾ? ನೀನು ಅವತ್ತು ಕಾಂಪ್ರಮೈಸ್ ಆಗಿ ಕೆಲಸ ಮಾಡಿದರೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಬೋನಸ್ ಸಿಗ್ತಾಯಿತ್ತು. ಬಾಸ್ಗೆ ನೀನು ತುಂಬ ಲಾಸ್ ಮಾಡಿದ್ಯಾ ಅಂತ ಹೇಳಿ ನಿನ್ನನ್ನು ಇವಾಗ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು ಅಂತ ಹೇಳಿ ಹೇಳ್ತಾನೆ. ನಾನು ಕೆಲಸ ಮಾಡಿದ್ದೀನಿ, ನನಗೆ ಸಂಬಳ ಕೊಡಲಿಲ್ಲ ಅಂದರೆ ನಾನು ಕೇಸ್ ಹಾಕ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನೀನು ಹಾಕು, ನಿನ್ನಿಂದ 30 ಕೋಟಿ ಲಾಸ್ ಆಗಿದೆ ಅಂತ ಹೇಳಿ ಅವರು ಕೂಡ ಹಾಕ್ತಾರೆ, ಹಾಕು ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಆಗ ಏನನ್ನೂ ಮಾತಾಡದೆ ಮನೋಜ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲ ಅಂತಂದರೆ ನೋಡು ಅಂತ ಹೇಳಿ ತಳ್ಳಿಬಿಟ್ಟು ಅಲ್ಲಿಂದ ಹೋಗ್ತಾನೆ ಆ ಹುಡುಗ. ಮನೋಜನು ಕೂಡ ಸುಮ್ಮನೆ ಅಲ್ಲಿಂದ ಹೊರಟ್ಬಿಡ್ತಾನೆ. ಇನ್ನು ಈ ಕಡೆ ಶಾಂತಿ ಅವಸರವಾಗಿ ಹೋಗ್ತಾ ಇರ್ತಾಳೆ. ಎಲ್ಲಿಗೋ ಹೋಗಬೇಕು ಅಂತ ಹೇಳಿ ತುಂಬಾ ಅವಸರವಾಗಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಮನೋಜ ಎದುರಿಗೆ ಸಿಗ್ತಾನೆ. ಏನಪ್ಪ ಕೆಲಸ ಸಿಗ್ತೇನೋ, ಕೆಲಸ ಹುಡ್ಕೊಂಡು ಬಂದೇನೋ ಅಂತ ಹೇಳಿ ಕೇಳಿದಾಗ, ಹೋಗಮ್ಮ ನೀನೊಳ್ಳೆ ಕೆಲಸ ಅಂತೀಯ, ನಾನೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಹುಡುಕಿದ್ರು ಕೂಡ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಯ್ಯೋ ನಿನ್ನ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಅನ್ಸುತ್ತೆ ಕಣೋ, ಪೂಜೆ ಮಾಡಿಸ್ತೀನಿ, ಪೂಜೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ. ಅಮ್ಮ ಸರ್ಟಿಫಿಕೇಟ್ ಇಟ್ಕೊಂಡೇ ನನಗೇನು ಮಾಡೋಕ್ಕಾಗ್ತಾ ಇಲ್ಲ, ಇನ್ನು ನೀನು ಪೂಜೆ ಮಾಡಿಸಿ ಆ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ನನಗೆ ಕೆಲಸ ಸಿಗುತ್ತಾ ಅಂತ ಹೇಳಿಬಿಟ್ಟು ಮನೋಜನ ಕೂಡ ಹೇಳಿದಾಗ, ಸರಿನಪ್ಪ ಆಯಿತು, ಹೀಗೆ ಆದರೆ ಹೆಂಗೋ, ರೋಹಿಣಿಗೇನೋ ಹೇಳೋದು, ಅವಳ ಏನೋ ಮಾಡೋದು ಅಂತ ಹೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ, ಅಮ್ಮ ನೀನು ಏನೇನೋ ಹೇಳಿ ನನ್ನನ್ನು ಎದುರಿಸ್ಬೇಡಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿನಪ್ಪ, ನೀನು ಒಳ್ಳೆ ಬೇಜಾರಾಗಬೇಡ, ಹಾಗೆ ಸ್ಟವ್ ಪಕ್ಕದಲ್ಲಿ ಮಜ್ಜಿಗೆ ಇಟ್ಟಿದ್ದೀನಿ, ಅದನ್ನು ತಗೊಂಡು ಕುಡಿದು ಆರಾಮಾಗಿ ರೆಸ್ಟ್ ಮಾಡ್ತಾ ಇರು. ನನಗೆ ಕಸ್ತೂರಿ ಬರೋದಕ್ಕೆ ಕೇಳಿದಾಳೆ, ಏನು ಎತ್ತ ಅಂತ ವಿಚಾರಿಸ್ಕೊಂಡು ಬರ್ತೀನಿ, ನೀನು ಹೋಗಿ ರೆಸ್ಟ್ ಮಾಡ್ತಾ ಇರು ಅಂತ ಹೇಳ್ತಾರೆ. ಆಗ ಮನೋಜನು ಕೂಡ ಬಂದುಬಿಟ್ಟು ರೂಮಲ್ಲಿ ಕುತ್ಕೊಂಡ್ಬಿಡ್ತಾನೆ. ಇನ್ನು ಮೀನಾ ಅಡುಗೆ ಮಾಡಿಕೊಂಡು ಈ ಕಡೆ ರವಿನ ಕರೀತಾರೆ. ರವಿನೂ ಕೂಡ ನಾನು ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಹೇಳಿ ಬರ್ತಾ ಇರ್ತಾನೆ. ರವಿ ಅವರೇ, ನನ್ನನ್ನು ಶ್ರುತಿ ಸ್ಟುಡಿಯೋ ಹತ್ರ ಡ್ರಾಪ್ ಮಾಡ್ತೀರಾ? ಅವರು ಊಟ ಮಾಡಿಲ್ವಂತೆ, ಅದಕ್ಕೆ ನಾನು ಅವರಿಗೆ ಊಟಕ್ಕೆ ತೊಗೊಂಡೋಗಿ ಕೊಡ್ತಾ ಇದ್ದೀನಿ, ಅವರಿಗೆ ಅಲ್ಲಿಗೆ ಡ್ರಾಪ್ ಮಾಡಿ ಅಂತ ಹೇಳಿ ಕೇಳ್ತಾರೆ ಮೀನಾ. ಆಗ ರವಿ ಇದ್ದವನು, ಇಲ್ಲ ಅದಕ್ಕೆ ನನಗೆ ಅರ್ಜೆಂಟ್ ಕೆಲಸ ಇದೆ, ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಯ್ಯೋ ಈಗಂದರೆ ಹೇಗೆ, ನನ್ನನ್ನು ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ನೀವು ಹಾಗೆ ಹೋಗಿ, ನಾನು ಆ ಕಡೆಯಿಂದ ಬಸ್ಸಿಗೆ ಬರ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಸರಿ ಆಯಿತು ಬನ್ನಿ ಅದಕ್ಕೆ ಅಂತ ಹೇಳಿ ಕರ್ಕೊಂಡು ಕೂರಿಸ್ಕೊಳ್ತಾ ಇರ್ತಾನೆ. ಹಾಗೆ ಇಬ್ಬರು ಕೂಡ ಅಲ್ಲಿಗೆ ಹೋಗ್ಬಿಟ್ಟು ಇಳಿತಾರೆ. ಇಳಿದ ತಕ್ಷಣವೇ ಅದಕ್ಕೆ ನಾನು ಹೊರಡ್ತೀನಿ, ನೀವು ಹೋಗಿ ಅಂತ ಹೇಳಿ ರವಿ ಹೇಳ್ತಾನೆ. ಇಲ್ಲ, ನೀನು ಬರಲೇಬೇಕು, ಇಷ್ಟು ಹತ್ತಿರ ಬಂದು ಅವ್ರನ್ನ ನೋಡದೆ ಹೋದರೆ ಅವ್ರಿಗೆ ಬೇಜಾರಾಗೋದಿಲ್ವಾ, ಅವ್ರು ನಮಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ಬನ್ನಿ ರವಿ ಅಂತ ಹೇಳಿ ಮೀನಾ ಕರಿತಾ ಇರ್ತಾಳೆ. ಅಯ್ಯೋ ಅದಕ್ಕೆ ನಾನು ಇನ್ನೊಂದು ದಿನ ಮೀಟ್ ಮಾಡ್ತೀನಿ ಅಂತ ಹೇಳಿ ರವಿ ಹೇಳ್ತಾ ಇರ್ತಾರೆ. ಆದರೆ ಈ ಕಡೆ
ಮೀನಾ ಬಿಡೋದೇ ಇಲ್ಲ. ಆಯಿತು ಅಂತ ಹೇಳಿ ಬರ್ತಾರೆ. ಅಲ್ಲಿಗೆ ಶ್ರುತಿನೂ ಕೂಡ ಬರ್ತಾಳೆ. ಶ್ರುತಿ ಬಂದ ತಕ್ಷಣವೇ ಹಾಯ್ ರವಿ ಅಂತಾಳೆ. ಹಾಯ್ ಅಂತ ಇವಳು ಹೇಳ್ತಾನೆ. ಈ ಕಡೆ ರವಿ ಮನಸ್ಸಿಲ್ಲದ ಮನಸ್ಸಿಂದ ಹಾಯ್ ಹೇಳ್ತಾ ಇರ್ತಾರೆ. ಹಾಗೇನೇ ಪಲಾವ್ ತಂದಿದ್ದೀನಿ ಅಂತ ಹೇಳಿ ಕೊಟ್ಟಾಗ ಕುತ್ಕೊಂಡು ತಿನ್ನೋಣ ಬನ್ನಿ ಎಲ್ಲರೂ ಅಂತ ಹೇಳ್ತಾಳೆ ಶ್ರುತಿ. ಇಲ್ಲ ನಾನು ತಿಂದು ಬಂದಿದ್ದೀವಿ, ನೀನು ತಿನ್ನು ಅಂತ ಹೇಳ್ತಾರೆ. ರವಿನೂ ಕರೀತಾರೆ. ರವಿನೂ ಬೇಡ ಅಂತ ಹೇಳ್ತಾರೆ. ಹಾಗೆ ತಿಂತಾ ಇರ್ತಾರೆ. ಈ ಕಡೆ ನಿಮ್ಮ ಡಬ್ಬಿಂಗು ವಾಯ್ಸ್ ತುಂಬ ಇಷ್ಟ ಆಯ್ತಂತೆ, ಮೊನ್ನೆ ಒಂದು ಕೊಟ್ಟಿದ್ರಲ್ಲ ಅದೇ ರೀತಿ ಇವತ್ತು ಕೂಡ ಅವರಿಗೊಂದು ಡಬ್ಬಿಂಗ್ ಬೇಕಂತೆ, ನೀವು ವಾಯ್ಸ್ ಕೊಡಿ ಅಂತ ಹೇಳಿ ಮೀನಾಗೆ ಹೇಳ್ತಾಳೆ ಶ್ರುತಿ. ಆಗ ಇಲ್ಲ ಆಗೋದಿಲ್ಲ, ನಾನು ಅವತ್ತು ತುಂಬಾ ಭಯ ಬಿದ್ದು ಮಾಡಿದ್ದೆ, ಇವತ್ತು ಆಗೋದಿಲ್ಲ ಅಂತ ಹೇಳಿದಾಗ ಅಯ್ಯೋ ಭಯ ಏನಕ್ಕೆ ಬೀಳ್ತೀರಾ, ನಾನು ಇದೀನಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅದಕ್ಕೆ ಅಂತ ಹೇಳಿ ರವಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇನ್ನು ಶ್ರುತಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ರವಿ ಅವಾಯ್ಡ್ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಫೋನ್ ಮಾಡಿಬಿಟ್ಟು ಈ ಕಡೆ ರವಿ ಅವ್ರನ್ನ ಆಚೆ ಕಳಿಸಿ ಅಂತ ಹೇಳಿದಾಗ ಅವರು ಕೂಡ ನಿನ್ನ ಆಚೆ ಹೋಗ್ಬೇಕಂತೆ, ಹೋಗಪ್ಪ ಅಂತ ಹೇಳಿ ಕಳಿಸ್ತಾರೆ. ಇನ್ನು ಮೀನಾಗೆ ನೋಡಮ್ಮ ಸೊಸೆಗೆ ಅತ್ತೆ ಅವಾಜ್ ಹಾಕೋ ಥರ ನೀನು ಇವಾಗ ಮಾತಾಡಬೇಕು, ಡಬ್ಬಿಂಗ್ ವಾಯ್ಸ್ ಇದು ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಇಲ್ಲೂ ಇದೇನಾ, ರಿಯಲ್ ಲೈಫು ಅದೇನೆ, ಅತ್ತೆಗೆ ಬೈಯೋ ಥರ ಯಾವುದೂ ಇಲ್ವಾ ಅಂತ ಹೇಳಿ ಕೇಳ್ತಾಳೆ. ಇಲ್ಲ ಅಮ್ಮ ಅದೇ ಥರ ಇಲ್ಲ, ಡೈರೆಕ್ಟರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರ ವಾಯ್ಸ್ ಸ್ಕ್ರಿಪ್ಟ್ನ ಕೊಡ್ತಾರೆ. ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಹಾಗೆ ಹೇಳೋದಕ್ಕೂ ಕೂಡ ರೆಡಿಯಾಗಿರ್ತಾಳೆ ಮೀನಾ. ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದೆಯಾ, ನಿನಗೇನಾದರೂ ಕಾಯಿಲೆ ಇದೆಯಾ, 3 ದಿವಸ ಮಾತಾಡ್ತೀಯಾ ಆಮೇಲೆ ಮುನಿಸ್ಕೊಳ್ತೀಯಾ, ಏನಾಗಿದೆ ನಿನಗೆ ಅಂತ ಹೇಳಿ ಈ ಕಡೆ ಶ್ರುತಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇರ್ತಾಳೆ. ನಿನಗೆ ಇಷ್ಟ ಇದೆ ಅಂತಂದರೆ ಇದೆ ಅಂತ ಹೇಳು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿಬಿಡು, ನನಗೆ ಯಾಕೆ ಈ ರೀತಿ ಮಾಡ್ತಾ ಇದೆಯಾ, ನಾನು ಯಾವತ್ತೂ ಕೂಡ ಯಾರನ್ನೂ ಮಾತಾಡಿಸು ಅಂತ ಪೋಸ್ಟ್ ಮಾಡ್ದವಳೆ ಅಲ್ಲ, ಯಾರನ್ನು ಕೂಡ ಇಷ್ಟೊಂದು ಮಿಸ್ ಮಾಡ್ಕೊಂಡವಳೆ ಅಲ್ಲ ನಾನು, ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ ರವಿ ಅಂತ ಹೇಳಿ ಜೋರು ಮಾಡಿ ಕೇಳ್ತಾ ಇರ್ತಾಳೆ. ನೀನು ಇಷ್ಟನೇ ಅಂತ ಹೇಳಿ ರವಿ ಹೇಳ್ತಾನೆ. ಹೌದು, ನೀನು ನಾನು ನೋಡಿದ್ದಿಸ್ತಿಂದಾನೆ, ನಿನ್ನ ಮುಖನೂ ಸಹ ನಾನು ಸರಿಯಾಗಿ ನೋಡಿರಲಿಲ್ಲ, ನಿನ್ನ ವಾಯ್ಸ್ಗೆ ನಾನು ತುಂಬಾ ಏನೋ ಒಂಥರ ಫೀಲಿಂಗಲ್ಲಿ ಬಿದ್ದೋಗ್ಬಿಟ್ಟೆ, ಹೌದು ಫೀಲ್ ಆಗಿದ್ದು ನನಗೆ ಲವ್ ಫೀಲಿಂಗೇ ಆಗಿದ್ದು ಅಂತ ಹೇಳ್ತಾ ರವಿನೂ ಕೂಡ ಹೇಳ್ತಿರ್ತಾನೆ. ಐ ಲವ್ ಯು ಸೋ ಮಚ್ ಅಂತ ಹೇಳಿ ಹೇಳ್ತಾನೆ ರವಿ. ಅದನ್ನು ಕೇಳಿಸ್ಕೊಂಡು ಈ ಕಡೆ ಶ್ರುತಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ನೀನು ಇಷ್ಟು ದಿನ ನನ್ನನ್ನು ಪ್ರೀತಿ ಮಾಡ್ತಾ ಇದ್ರು ಕೂಡ ಮಾಡ್ತಾ ಇಲ್ಲದ ಥರ ನಿನ್ನ ಹತ್ರ ನಟಿಸ್ದೆ ಅಲ್ವಾ, ನೀನು ತುಂಬಾ ಡ್ರಾಮಾ ಮಾಡಿದೆ ಅಲ್ವಾ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಿಮ್ಮ ಫ್ಯಾಮಿಲಿಯಲ್ಲಿ ಇರೋ ಜಗಳಕ್ಕೆ ನೀನು ನನ್ನನ್ನು ದೂರ ಮಾಡ್ಕೊಳ್ತಾ ಇದೆಯಾ ಅಲ್ವಾ, ನಾನು ನೀನು ಒಪ್ಕೊಂಡು ಆಯ್ತಲ್ವಾ, ನನಗೆ ನೀನು ನಿನಗೆ ನಾನು ಅಂತ ಆದಮೇಲೆ ಅವರೆಲ್ಲ ಒಪ್ಪಿರೇನು ಬಿಟ್ರೇನು, ನನಗೆ ಅದರ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡು ಅದು ಹಾಗಾಗಲ್ಲ ಅಂತ ಹೇಳ್ತಾ ರವಿ ಹೇಳ್ತಿರ್ತಾನೆ. ಹಾಗೂ ಇಲ್ಲ ಹೀಗೂ ಇಲ್ಲ ಅಂತ ಹೇಳಿಬಿಟ್ಟು ರವಿನ ಹಗ್ ಮಾಡ್ಕೊಳ್ತಾರೆ. ಅಯ್ಯೋ ಶ್ರುತಿ ಯಾರಾದರೂ ನೋಡಿದ್ರೆ ಇಲ್ಲಿ ಯಾರೂ ಇಲ್ಲ, ಯಾರೂ ನೋಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮನೋಜ ಈ ರೋಹಿಣಿ ಮಾತನ್ನು ನೆನಪು ಮಾಡ್ಕೊಳ್ತಾ ಇರ್ತಾನೆ. ಅವಳು ಅಂಡಮಾನ್ಗೆ ಟಿಕೆಟ್ ಬುಕ್ ಮಾಡೋದಕ್ಕೆ ಹೇಳಿರ್ತಾನೆ, ಏನು ಮಾಡೋದು ದುಡ್ಡಿಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಶಾಂತಿ ಇಟ್ಟಿರೋ ದುಡ್ಡನ್ನು ನೆನಪು ಮಾಡಿಕೊಂಡು 1,00,000 ರೂಪಾಯಿ ದುಡ್ಡನ್ನು ಕತ್ಕೊಂಡ್ಬಂದು ರೂಮಲ್ಲಿ ಹಿಡ್ಕೊಂಡ್ಬಿಡ್ತಾನೆ ಮನೋಜ. ಅಷ್ಟರಲ್ಲೇ ರೋಹಿಣಿನೂ ಬರ್ತಾಳೆ. ರೋಹಿಣಿ ತುಂಬಾ ಟಯರ್ಡಾಗಿ ಬಂದಿರೋ ಥರ ಬರ್ತಾಳೆ. ಆಗ ಯಾಕೆ ಏನಾಯಿತು ಅಂತ ಕೇಳಿದಾಗ ತುಂಬ ತಲೆನೋವ್ತಾ ಇದೆ, ತುಂಬ ಕೆಲಸ ಇತ್ತು ಮಾಮ್ಸ್ ಅಂತಾಳೆ. ಸರಿಯಾಗಿದ್ದರೆ ಕಾಫಿ ಮಾಡ್ಕೊಂಬರ್ತೀನಿ ಇರು ಅಂತ ಮನೋಜ ಹೇಳಿದಾಗ ನೀನೇ ಇಲ್ಲ ಆ ಸೂರ್ಯನೇಂತಿ ಇದ್ದಾಳಲ್ಲ ಕಾಫಿ ಮಾಡೋಕ್ಕೆ ಅಂತ, ಅವಳ ಹತ್ರ ಮಾಡಿಸ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ಅದೆಲ್ಲ ಏನು ಬೇಡ ಮಾಮ್ಸ್, ಅದು ಆ ಸೂರ್ಯನಿಗೆ ಗೊತ್ತಾಯಿತು ಅಂದರೆ ನನ್ನ ಹೆಂಡತಿ ಹತ್ರ ತುಂಬ ದುಡಿಸ್ಕೊಳ್ತಾ ಇದ್ದೀರ ಅಂತ ಅದಕ್ಕೂ 101 ಮಾತಾಡ್ತಾನೆ. ಅದೇನು ಬೇಡ ಮಾಮ್ಸ್ ಅಂತ ಹೇಳಿದಾಗ ಸರಿ ನಾನು ನಿನಗೆ ಹೆಡ್ ಮಸಾಜ್ ಮಾಡ್ತೀನಿ ಅಂತ ಹೇಳಿ ಮಸಾಜ್ ಮಾಡ್ತಾನೆ. ಟಿಕೆಟ್ ಬುಕ್ ಮಾಡ್ದ ಮಾಮ್ಸ್ ಅಂತ ಕೇಳಿದಾಗ ಹೌದು ಟಿಕೆಟ್ ಕೂಡ ಬುಕ್ಸ್ ಮಾಡಿದ್ದೀನಿ, ಅದು ನೆಕ್ಸ್ಟ್ ವೀಕಿಗೆ ತಗೋ ಸ್ಯಾಲ್ರಿನ ಇದು ಉಳಿದಿರೋದು ಅಂತ ಹೇಳಿ ಕೊಡ್ತಾರೆ. ಇನ್ನು ಮನೋಜನ ತುಂಬಾ ಹೊಗಳ್ತಾ ಇರ್ತಾಳೆ ರೋಹಿಣಿ, ನನ್ನ ಅದೃಷ್ಟ ನಿಮ್ಮಂಥ ಗಂಡ ಸಿಕ್ಕಿರೋದು, ನೀವು ಎಷ್ಟು ಒಳ್ಳೆಯವರು, ನನ್ನ ಎಲ್ಲ ಸ್ಯಾಲ್ರಿನೂ ಅಂತ ನನಗೆ ಕೊಡ್ತಾ ಇದ್ದೀರಾ, ನಾನು ಎಷ್ಟೆಲ್ಲ ದುಡ್ದಿದ್ದೀನಿ ಇದಕ್ಕಿಂತ ಜಾಸ್ತಿನೇ ದುಡ್ದಿದ್ದೀನಿ ಮಾಮ್ಸ್, ಆದರೆ ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ, ನಿನಗೆ ಇಷ್ಟ ಇಲ್ಲದ ಕೆಲಸನ ನಾನು ಹೇಳಿದೆ ಅಂತ ಮಾಡ್ತಾ ಇದೆಯಾ, ಅದರಲ್ಲೂ ಕೂಡ ಸಂಬಳ ತಂದು ಕೊಡ್ತಾ ಇದೆಯಾ, ನೀನು ಸ್ವಲ್ಪ ಸಹಿಸ್ಕೊಂಡು ಮಾಡು ಮಾಮ್ಸ್, ನೀನು ಇದರಲ್ಲಿ ತುಂಬಾ ಹೆಸರು ಮಾಡ್ತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೆ ಇದನ್ನೆಲ್ಲನೂ ಕೇಳಿಸ್ಕೊಂಡು ಮನೋಜನಿಗೆ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಈ ಕೆಲಸನೇ ಮಾಡ್ತಿಲ್ಲ ನಾನು, ಇವಳು ನೋಡಿದ್ರೆ ಇಷ್ಟೊಂದೆಲ್ಲ ಹೊಗಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಮನೋಜ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.